ಸೊ 19ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ವಾಕ್ ಸ್ವಾತಂತ್ರ್ಯ. ಸೊ ಇದ್ರೊಳಗೆ ಮತ್ತು ನಿಮಗೆ 6 ಸಬ್ ಕ್ಲಾಸ್ ಬರ್ತಾವ್ರಿ. ಸೊ 19A ಒಳಗೆ 19(1) ಒಳಗೆ ಒಂದು ಉಪವಿಧಿ ಒಳಗೆ A1 ಬರ್ತೈತಿ, B, C, D, E, F ಮತ್ತು G 6 ಬರ್ತಾವ್ರಿ. ಸೊ ಎ ಏನು ಹೇಳ್ತೈತೆ ಅಂದ್ರೆ ವಾಕ್ ಸ್ವಾತಂತ್ರ್ಯ. ಸೊ ಬಿ ಏನು ಹೇಳ್ತೈತಪ್ಪ ಅಂದ್ರೆ ಸಭೆ ಸೇರೋದು. ಆಮೇಲೆ ಸಿ ಏನು ಹೇಳ್ತೈತೆ ಅಂದ್ರೆ ಸಂಘ ಕಟ್ಟೋದು. ಆಮೇಲೆ ಡಿ ಏನು ಹೇಳ್ತದಪ್ಪ ಅಂದ್ರೆ ಸಂಚಾರ ಮಾಡೋದು. ಇ ಏನು ಹೇಳ್ತೈತೆ ಅಂದ್ರೆ ಸೊ ಈ ನಮಗೆ ವಾಸಿಸುವ ಹಕ್ಕು ನಿಮಗೆ ಇದ್ದಿದ್ದು ಹೇಳ್ತೈತಿ. ಸೊ ಎಫ್ ಏನು ಹೇಳ್ತೈತೆ ಅಂದ್ರೆ ಆಸ್ತಿ ಹಕ್ಕು. ಜಿ ಏನು ಹೇಳ್ತೈತೆ ಅಂದ್ರೆ ವ್ಯಾಪಾರ ಮಾಡೋದನ್ನು ಹೇಳ್ಕೊಡ್ತೈತಿ. ಸೊ ಎಫ್ ಇವಾಗ ಏನೈತೆ ಅಂದ್ರೆ 19ನೇ ವಿಧಿ ಒಳಗೆ ಇಲ್ರಿ ಅದು. ಸೊ ಏನು ಮಾಡ್ಯದಾರ ಅಂದರೆ 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಸಂವಿಧಾನದ 300A ವಿಧಿ ಒಳಗಡೆ ಸೇರ್ಪಡೆ ಮಾಡಿದ್ದಾರೆ. ಸೊ 12ನೇ ವಿಧಿ ಏನು ಹೇಳ್ದಪ್ಪ ಅಂದ್ರೆ ಸೊ 12ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥ ನೀಡ್ತೈತೆ. ರಾಜ್ಯ ಅಂದ್ರೆ ಏನಪ್ಪ ಅಂದ್ರೆ ಕೇಂದ್ರ ಹಾಗೂ ರಾಜ್ಯದ ಶಾಸಕಾಂಗ ಮತ್ತು ಸ್ಥಳೀಯ ಸಂಸ್ಥೆಗಳ ಕುರಿತು ವಿವರಿಸುವುದೇ ರಾಜ್ಯ ಎಂಬ ಪದ. ಇದು 12ನೇ ವಿಧಿಯಾಗಿದೆ. ಸೊ 32ನೇ ವಿಧಿ ಏನಪ್ಪ ಅಂದ್ರೆ ಇದಕ್ಕೆ ಆನ್ಸರ್ 32ನೇ ವಿಧಿ ಆಗಿರ್ತೈತೆ. ಸೊ 32ನೇ ವಿಧಿ ಮೂಲಕ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ರಿಟ್ಟನ್ನು ಜಾರಿಗೊಳಿಸುವುದು ಸಂಬಂಧಪಟ್ಟಿದೆ. ಸೊ 226ನೇ ವಿಧಿ ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದು ರಿಟ್ಟನ್ನು ಹೊರಡಿಸಲು ಅವಕಾಶ ನೀಡಿದೆ. ಸೊ 32ನೇ ವಿಧಿಯನ್ನು ಭಾರತ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ 32ನೇ ವಿಧಿ ಕರೆದಾರ ನೋಡ್ರಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.